ಒಂದು ಊರಾಯಿತು. ಆ ಊರಿಗೆ ಒಬ್ಬ ಸಂತ ಬಂದ. ಅವಾಗಿನ ಕಾಲದ ಊರದು, ರಾಜರ ಆಳುವ ಊರ. ಸಂತ ಬಂದ. ರಾಜ ಬಹಳ ಒಳ್ಳೆಯವ, ದೊಡ್ಡ ದೇಶ ಅದು. ಅದರಲ್ಲಿ ಸಂತ ಕೆಲಸ ಮಾಡಕ್ಕೆ ಶುರು ಮಾಡಿದ. ದೇಶವನ್ನೆಲ್ಲ ಬದಲ ಮಾಡಿದ. ಇಡೀ ದೇಶ ಸಮೃದ್ಧವಾಗಿತ್ತು. ಆತನ ಮಾತು, ಆತನ ಕಾರ್ಯಗಳು, ಆತನ ಆಲೋಚನೆಗಳು ಆ ದೇಶವನ್ನು ಪರಿವರ್ತನೆಗೊಳಿಸಿತ್ತು. ಜನ ಅಷ್ಟು ಮೆಚ್ಚಿಕೊಂಡವರು. ಈಗ 10, 15, 20 ವರ್ಷಗಳ ಕಳೆದು ದೇಶದಲ್ಲಿ ಒಂದೇ ಹೆಸರ, ಆ ಮಹಾನುಭಾವನ ಹೆಸರು. ಒಂದು ಸಲ ಮಹಾರಾಜ ಸಂತನನ್ನು ಗೌರವಿಸಬೇಕು, ಆತನ ಗೌರವಕ್ಕಾಗಿ ಒಂದು ಸ್ಮಾರಕವನ್ನು ರಚಿಸಬೇಕು ಅಂತ ತಿಳ್ಕೊಂಡು ಒಂದು ಸುಂದರ ಸ್ಮಾರಕ ರಚನಾ ಮಾಡಿದ. ಉದ್ಘಾಟನೆ ಆಗಬೇಕು. ಸಂತರಿಗೆ ವಿನಂತಿಸಿದ, ತಾವು ನಾಳೆ ಬರಬೇಕು, ಉದ್ಘಾಟನೆ ಆಯಿತು. ಸಂತರಿಗೆ ಗೊತ್ತಿರಲಿಲ್ಲ. ಗೊತ್ತಾಯಿತು ಈತ ಮಾಡ್ತಾ ಇದ್ದಾನಂತ. ಬೆಳಗ್ಗೆ ಇದು ಉದ್ಘಾಟನಾ. ಊರ ಎಲ್ಲಿ ಹುಡುಕಾಡಿದರೂ ಸಂತರೇ ಇರಲಿಲ್ಲ. ಆ ಸಂತ ಹೋಗಿಯೇ ಬಿಟ್ಟಿತ್ತು. ಇದು ನಡೆದದ್ದು ಯುರೋಪ್ ದೇಶದಲ್ಲಿ. ಬಹಳ ಶ್ರೇಷ್ಠ ಸಂತ, ಎಲ್ಲವನ್ನ ಮಾಡಿದ್ದ. ಒಂದು ಮೂರ್ತಿ ಸ್ಥಾಪನೆ ಆಯಿತು. ಅದಕ್ಕೆ ಮಾಲೆಗಳೇ ಮಾಲೆಗಳು. ಇಡೀ ದೇಶ ಅದನ್ನು ಗೌರವಿಸ್ತಾ ಇತ್ತು. ಆದರೆ ಸಂತ ಹೋಗಿಬಿಟ್ಟಿತ್ತು. ಅವನನ್ನು ಹುಡುಕಾಡ್ಲಿಕ್ಕೆ ಹೋದ್ರು, ಸಿಗಲಿಲ್ಲ. ಕೊನೆಗೊಬ್ಬ ಹೆಣ್ಮಗಳು ಬಹಳ ದೂರ ಬೆಟ್ಟಗಳ ಪ್ರದೇಶದಲ್ಲಿ ಹೋದ್ಲು. ಒಂದು ಕಡೆ ಸಂತ ಒಂದು ಗಿಡದ ಕೆಳಗೆ ಒಂದು ಹಳ್ಳದ ಸಮೀಪದಲ್ಲಿ ಕೂತ್ಕೊಂಡಿದ್ದ. ಅದು ಅರಣ್ಯ ಪ್ರದೇಶ, ಗುಡ್ಡಗಾಡ ಕೂತಿದ್ದ. ಆಕೆಗೆ ಭಾರಿ ಸಂತೋಷ ಆಯಿತು. ಏನು ಮಹಾನುಭಾವರೇ, ಅಲ್ಲಿ ನಿಮ್ಮನ್ನು ಕೊಂಡಾಡ್ತಾ ಇದ್ದಾರ, ನೀವ್ಯಾಕೆ ಇಲ್ಲಿ ಬಂದ್ರಿ ಅಂದ. ಅವಾಗ ಆತ ಹೇಳ್ದ, ನಂದು ಕೆಲಸ ಮುಗಿತೋ. ಏನು ಕೆಲಸ? ಜನರಿಗೆ ನಾನು ಬೇಕಾಗಿಲ್ಲ, ಮೂರ್ತಿ ಬೇಕಾಗ್ಯದಷ್ಟೆ. ಆಯ್ತಲ್ಲ, ಅಲ್ಲೇ ನೀನು ಹೋಗಿ ಮತ್ತು ಊರಾಗ ಹೇಳಬೇಡ ನಾ ಇಲ್ಲಿ ಅದೀನಿ ಅಂತ. ಮುಗೀತು ಅಷ್ಟೆ. ಜನ ಕಾರ್ಯಗಳ ಮಧ್ಯೆ ತನ್ಮಯ ಆಗಬೇಕೇ ವಿನಃ ಇದರೊಳಗಲ್ಲ. ಮುಗೀತಲ್ಲ. ಕೆಲಸ ಮಹತ್ವದ್ದು, ಭಾವನೆಗಳ ಮಹತ್ವದ್ದು, ಮಾತುಗಳ ಮಹತ್ವದ್ದು. ವಸ್ತು ಹಿಂಗಲ್ಲ, ಈ ರೂಪದಲ್ಲಿ ಅಲ್ಲ. ಸಂತನು ನಮ್ಮ ಮೂರ್ತಿ ಯಾರಾದರೂ ಮಾಡಿಟ್ರೆ ಅದೇ ಸಮೀಪದಲ್ಲಿ ಒಂದು ಮನೆ ಹಿಡಿತೆ. ದಿವಸ ನೋಡಬೇಕು ಅಂತ. ನನ್ನ ನೋಡೋದು ಮಹತ್ವದಲ್ಲ, ಮೂರ್ತಿ ನೋಡೋದು ಮಹತ್ವದ್ದು. ಇದಕ್ಕೆ ಆಭಾಸ ಅಂತ ಕರೀತೆ. ಇದು ಆಭಾಸ. ಇದನ್ನ ತಲೆಯೊಳಗಿಂದ ತೆಗೆದು ಹಾಕಿದರೆ ಅಧ್ಯಾತ್ಮ ಅಷ್ಟೆ. ಇದು ಆಭಾಸ ಅಂತ ತಿಳ್ಕೊಳ್ಳೋದು. ಇದು ಹಿಂಗ ಇರೋದು ಈ ಜಗತ್ತಿನಾಗ. ಆದರೆ ಇದು ಆಭಾಸದ ಅಂತ ಭಾವಿಸೋದು, ಅರ್ಥ ಮಾಡಿಕೊಂಡಿರೋದು, ತಿಳ್ಕೊಳ್ಳೋದು. ಆಭಾಸಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ, ಎಷ್ಟೋ ಅಷ್ಟು. ಒಂದು ಚಿತ್ರಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ, ಅತಿಯಾಗಿ ಕೊಡಬಾರದು. ಅದಕ್ಕೆ ಅದು ಆಭಾಸ, ಪೂರ್ಣಲ್ಲ, ಪೂರ್ಣ ಸತ್ಯ ಅಲ್ಲ, ಮತ್ತು ಇರುವಂಥ ಸತ್ಯ ಅಲ್ಲ. ಸುಮ್ಮನೆ ಭಾಸ ಆಗ್ಯದಷ್ಟೆ, ಆಭಾಸ. ಇಂಥ ಆಭಾಸಗಳು ಬಹಳ ಮನುಷ್ಯನಿಗೆ. ಎಲ್ಲ ದೇಶಗಳಲ್ಲಿ ಈ ಆಭಾಸಗಳದ, ಎಲ್ಲ ಧರ್ಮಗಳಲ್ಲೂ ಈ ಆಭಾಸಗಳು. ಇಂಥ ಆಭಾಸದ ಮೇಲೆ ನಾವು ಬದುಕನ್ನು ಎಷ್ಟೋ ಸಲ ಕಟ್ಟಿಕೋತೇವಿ, ಕೊನೆಗೆ ದುಃಖಿಗಳಾಗ್ತೇವೆ. ಯಾಕೆ? ಆಭಾಸ ಉಳಿಯೋದಲ್ಲ, ಆಭಾಸ ಉಳಿಯೋದು. ಅಸತ್ಯದ ಮೇಲೆ ಏನಾದರೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗ್ತದೇನು ಹೇಳಿ?
ಪಾಯನೇ ಇಲ್ಲ, ಫೌಂಡೇಶನ್ ಎ ಫಾಲ್ಸ್ ಫೌಂಡೇಶನ್ ಆನ್ ವಿಚ್ ವಿ ವಾಂಟ್ ಟು ಬಿಲ್ಡ್ ಎ ಮ್ಯಾನ್ಷನ್. ಫಾಲ್ಸ್ ಫೌಂಡೇಶನ್ ಅಂಡ್ ಆನ್ ಇಟ್ ಎ ಮ್ಯಾನ್ಷನ್. ಹೆಂಗ್ ಸಾಧ್ಯತೆ? ಪಾಯ ಸರಿ ಇಲ್ಲ, ಏನಿಲ್ಲ, ಬರೀ ಉಸಕ್ ಹಾಕ್ಯಾನ, ಪಾಯ ಒಳಗೆ ಏನು ಇಲ್ಲೇ ಇಲ್ಲ. ಅದರ ಮೇಲೆ ಒಂದು ಭವ್ಯ ಬಿಲ್ಡಿಂಗ ಕಟ್ಟ್ಯಾನ, ಬದುಕ್ತದೇನು ಅಂತ. ಹಾಗ ಆಭಾಸದ ಮೇಲೆ ಬದುಕನ್ನ ಕಟ್ಟಿಕೊಂಡ್ರೆ ಅದು ಹೇಗೆ ನಿಲ್ತದೇನು ಬದುಕ? ಹೇಗೆ ನಿಲ್ತದೆ? ಏನು ನಾವು ಬಿಲ್ಡಿಂಗ್ ಕಟ್ತೇವೆ, ಸುಂದರ ಮಹಲ ಕಟ್ತೇವೆ, ಅದಕ್ಕೆ ಭದ್ರವಾದ ಆಧಾರ ಬೇಕಾಗ್ತದೆ. ಹಾಗೆ ಬದುಕನ್ನ ಕಟ್ಟಿಕೋಬೇಕಾದ್ರೆ ಸುಂದರ ಶಾಶ್ವತವಾಗಿ ನಮಗೆ ಸಂತೋಷ ಕೊಡುವಂಥ ಬದುಕನ್ನ ಕಟ್ಟಿಕೋಬೇಕಾಗಿತ್ತು ಅಂದರೆ ಬದುಕಿನ ಆಧಾರ ಚೆನ್ನಾಗಿರಬೇಕಾಗ್ತದೆ. ಸುಳ್ಳಿನ ಮೇಲೆ ಸಂಪತ್ತನ್ನ ಕಟ್ಟಿದರೆ ಆಗೋದಿಲ್ಲ, ನಾವು ಶ್ರೀಮಂತರಾಗೋದಿಲ್ಲ. ಸುಳ್ಳಿನ ಮೇಲೆ ಕಟ್ಟಿದರೆ ಹೆಂಗಾಗ್ತದೆ? ನಾ ತಿಳ್ಕೊಂಡಿದ್ದೆ ಬಂಗಾರದ್ದು ಅಂತ ತಿಳ್ಕೊಂಡೆ ಅಷ್ಟೆ. ಇದ್ರ ಮೇಲೆ ಬರದೆ ಇದು ಬಂಗಾರದ ಗೋಲ್ಡನ್ ಟೇಬಲ್ ಇಟ್ ಈಸ್ ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ಮೀ ಅಂತ ಬರದೆ, ಇದು ಬಂಗಾರದ್ದು, ಇದು ನನಗೆ ಸಂಬಂಧಪಟ್ಟದ್ದು ಅಂತ ಬರ್ಕೊಂಡು ಕುಂತೆ ಅಷ್ಟೇ. ಅದು ಬಂಗಾರದ್ದು ಅಲ್ಲ. ತಗೊಂಡು ಏನು ಮಾಡೋದು? ಏನು ಮಾಡೋದು? ನಾವು ಮನೆಗೆ ಸ್ವಲ್ಪ ಹೆಸರು ಹಾಕುವುದಲ್ಲೇನು? ಮನೆಗೆ ಒಮ್ಮೊಮ್ಮೆ ಬರೆದಿರ್ತೇವೆ ಮಹಾನಿವಾಸ, ಮತ್ತೆ ಎಟ್ಟಿರ್ತದೆ, ಇಟ್ಟಿರ್ತದೆ ಮಹಾನಿವಾಸ. ನಮ್ಮ ಭಾವನೆ ಅಷ್ಟೇ, ಆದರೆ ಖರೆ ಅಲ್ಲ ಅದು. ಹಾಗೆ ನಮ್ಮ ಭಾವನಾ ಬರೀ ಕೇವಲ ಭಾವನೆಗಳ ಮೇಲೆ ಬದುಕನ್ನು ಕಟ್ಟಿಕೊಂಡ್ರೆ ಬದುಕು ಹೆಂಗೆ ಸಂತೋಷ ಕೊಡ್ತದೆ? ಬದುಕು ಹೇಗೆ ಶ್ರೀಮಂತವಾಗ್ತದೆ? ಬೇಕಲ್ಲ, ಅದಕ್ಕೆ ಆಧಾರ ಬೇಕಾಗ್ತದೆ. ಆಧಾರ ಬಹಳ ಮಹತ್ವದ್ದು. ಅದು ಭದ್ರವಾಗಿರಬೇಕು, ಅದು ಆಭಾಸವಾಗಿರಬಾರದು. ಅದಕ್ಕೆ ಜ್ಞಾನ ಬೇಕು, ಸರಿಯಾದ ಜ್ಞಾನ ಬೇಕು, ಸರಿಯಾಗಿ ತಿಳ್ಕೋಬೇಕು. ಈಗ ದೇವರಿಗೆ ಹೋದರೆ ಅವರು ಹೇಳಿದರು ನೋಡು, ದೇವರು ಒಲಿಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಇಂಥದೊಂದು ಪ್ರಾಣಿ ತಂದು ಕೊಡು ಅಂತ ಹೇಳಿದರು. ಪಾಪ ಪ್ರಾಣಿ ಅದು, ನನಗೇನು ಬೇಡಪ್ಪ, ನಿಮ್ಮ ಸ್ವರ್ಗ ಬೇಡ, ನೀವು ಬೇಡ, ಏನು ಬೇಡ, ನಿಮ್ಮ ದೇವರು ಬೇಡ, ನಮಗೊಂದಿಟ್ಟು ಹುಲ್ಲು ಸಿಕ್ಕರೆ ಸಾಕಂತ ಅದು. ಇವೊಂದು ಹಂಗಲ್ಲ, ದೇವರಿಗೆ ಬೇಕಾಗ್ಯದಂತ. ದೇವ್ರಿಗೆ ಹೆಂಗೆ ಬೇಕಾಗ್ತದೆ ಹೇಳಿ? ದೇವರಂದ್ರೆ ಯಾರು? ದೇವರಂದ್ರೆ ಯಾರು? ಸುಮ್ಮನೆ ತಾವು ಯೋಚನೆ ಮಾಡಿ, ಯಾರು ದೇವರು? ಅದನ್ನು ತಿಳ್ಕೋಬೇಕು ಅಂತ. ಅದು ಅಧ್ಯಾತ್ಮ. ದೇವರಂದ್ರೆ ಇನ್ನು ವಾಟ್ ಈಸ್ ಗಾಡ್? ವೆರ್ ಈಸ್ ಹಿ? ಸುಮ್ಮನೆ ಕೇಳಬೇಕು ಮನುಷ್ಯ. ಹ್ಯಾಸ್ ಹಿ ಎನಿ ಡಿಸೈರ್? ದೇವರಿಗೆ ಏನಾದರೂ ಬೇಕಾಗ್ತವೇನು? ಇವೆಲ್ಲ ಕೇಳಬೇಕು ಮನುಷ್ಯ. ಆವಾಗ ಆಭಾಸ ಅನ್ನೋದು ಕಡಿಮೆ ಆಗ್ತದೆ, ವಾಸ್ತವತೆ ಶುರುವಾಗ್ತದೆ. ಇದು ಮುಖ್ಯ ಕೆಲಸ ನಾವು ಮಾಡಬೇಕಾದದ್ದು. ಮನಸ್ಸಿನೊಳಗೆ ಆಭಾಸಗಳೇನು ಬೆಳೆಸಿಕೊಂಡೇವಿ ಅವುಗಳನ್ನು ಕೈ ಬಿಡೋದದ. ಇದು ಮೊದಲನೇ ಕೆಲಸ ಮಾಡೋದು. ಸುಮ್ಮನೆ ತಿಳ್ಕೋಬಾರದು ಏನಾದರೂ. ಆ ಬಳಿಕ ಎರಡನೇದ್, ಆಭಾಸದ ನಂತರ ಇದೆ ಎರಡನೇದ್. ಇದು ಸತ್ಯ, ಆದರೆ ನಿತ್ಯ ಸತ್ಯ ಅಲ್ಲ, ಅನಿತ್ಯ ಸತ್ಯ. ಇದು ಎರಡನೇದ್. ಸತ್ಯದಲ್ಲಿ ನಾವು ಮೂರು ಮಾಡ್ಕೊಂಡೇವಿ. ಒಂದು ಆಭಾಸ, ಎರಡನೇದ್ದು ಅನಿತ್ಯ ಸತ್ಯ, ಮೂರನೇದ್ದು ನಿತ್ಯ ಸತ್ಯ. ಮೂರನ್ನೂ ತಿಳ್ಕೊಳ್ಳೋದೇ ತತ್ವಜ್ಞಾನ. ಇದೆ ಮೂರೂ ಗೊತ್ತಿರಬೇಕು, ಮೂರೂ ತಿಳಿದಿರಬೇಕು. ಆವಾಗ ಜೀವನಕ್ಕೆ ಒಂದು ಬಗೆಯ ಬೆಲೆ, ಸಮೃದ್ಧಿ ಉಂಟಾಗ್ತದೆ. ಸುಮ್ಮನೆ ಕಲ್ಪನಾ ಮಾಡಿದ್ರೆ ಹೆಂಗಾಗ್ತದೆ?